ವೀಕ್ಷಕರೇ ನಮಸ್ಕಾರ, ಮರಳಿ ಸ್ವಾಗತ ಕ್ರಿಯೇಟಿವ್ ಅಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಮತ್ತೊಂದು ವಿಡಿಯೋ ತಂದಿದ್ದೀನಿ. ಅದೆಲ್ಲಪ್ಪ ಅಂದ್ರೆ ನಾಗರಬಾವಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಇದು ಈ ಮನೆ ಎಲಿವೇಶನ್ 30-40 ಸೌತ್ ಫೇಸಿಂಗ್ ಆಗಿ ಈಸ್ಟ್ ಫೇಸಿಂಗ್ ಡೋರ್ ಅಂತ ಮನೆ. ಇದು ಒಂದು ಅದ್ಭುತವಾದಂತ ಎಲಿವೇಶನ್ ಅನ್ನ ಈ ಮನೆ ಹೊಂದಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಇಲ್ಲಿ ಬಂದ್ರೆ ನೋಡ್ತಾ ಇದ್ರಲ್ಲ, ನಿಮ್ಗೆ ಎಂಟ್ರೆನ್ಸ್ ಗೇಟ್ ಇದು MSL ಡಿಸೈನ್ ಮಾಡಿದ್ದಾರೆ. ಹಾಗೆ HPL ಶೀಟ್ ಜೊತೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಬನ್ನಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ 2 ಕಾರ್ ಪಾರ್ಕಿಂಗ್ ನಿಲ್ಸ್ಕೊಬಹುದು. ಹಾಗೆ 1 BHK ರೆಂಟಲ್ ಪರ್ಪಸ್ ಹೌಸ್ ಮಾಡಿದ್ದಾರೆ. ನೋಡಿ ಎಲ್ಲ ಕಡೆ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಹಿಡಿದಿಗೆ ಒಂದು ಬಾಕ್ಸ್ ಅನ್ನ ಮಾಡಿದ್ದಾರೆ ವಿತ್ MSL ಸೇಫ್ಟಿ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಪ್ಯಾಸೇಜ್ ಅನ್ನ ಇವರು ಬಿಟ್ಟಿದ್ದಾರೆ. ವೀಕ್ಷಕರೇ ನೋಡಿ, ಒಂದು ಅದ್ಭುತವಾದಂತ ಗ್ರನೈಟ್ ಅಲ್ಲಿ ಇವರು ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಿಮ್ಗೆ ಮೋಟರ್ ಕೂಡ ಇದೆ. ಹಾಗೆ ನಿಮ್ಗೆ ಕಾವೇರಿ ಕನೆಕ್ಷನ್ ಇದೆ, ನೀವು ಮೀಟರ್ ಹಾಕೋಬಹುದು. ಹಾಗೆ ಇಲ್ಲಿ ಬಂದ್ರೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ವೀಕ್ಷಕರೇ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಮತ್ತೆ ಒಂದು ಸಂಪ್ ಇದೆ. ಹಾಗೆ ಇಲ್ಲಿ ನಿಮ್ಗೊಂದು ವಾಶ್ರೂಮ್ ಕೂಡ ಅವೈಲಬಿಲಿಟಿ ಇದೆ. ಹಾಗೆ ಬರ್ತಿದಂಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಹೌಸ್ ತೋರಿಸ್ತೀನಿ ವೀಕ್ಷಕರೇ. ನೋಡ್ತಿದಂಗೆ ಇಲ್ಲೆಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ಬೋದು, ಪ್ರೀಮಿಯಂ ಹೌಸ್. ಹಾಗೆ ಬಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮನೆ ಇದೆ. ನೋಡಿ ಸ್ಪೇಷಿಯಸ್ 1 BHK ಹೌಸ್. ಇದು ಈ ಮನೆಯ ಲಿವಿಂಗ್ ಸ್ಪೇಸ್. ಹಾಗೆ ಒಂದು ಟಿವಿ ಕ್ಯಾಬಿನೆಟ್ ಅನ್ನ ಕೊಟ್ಟಿದ್ದಾರೆ, ಸ್ಟೋರೇಜ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನೋಡಿ ಡೀಸೆಂಟ್ ಆಗಿರುವಂತ ಫಾಲ್ ಸೀಲಿಂಗ್ ಅನ್ನ ಇವರು ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಡೋರ್ ಬಂದು ಹಾಗೆ ವಿಂಡೋ ಬಂದು ಟೀಕ್ ವುಡ್ ಆಗಿರುತ್ತೆ. ಇದು ನೋಡಿ ಶಟರ್ ಕಮ್ ಡೋರ್ ಎರಡು ಕೂಡ ಟೀಕ್ ವುಡ್ ಆಗಿರುತ್ತೆ. ಅದ್ಭುತವಾದಂತ ಡಿಸೈನ್ ಇದೆ, ಕಾರ್ವಿಂಗ್ ಅನ್ನ ಇವರು ಮಾಡಿದ್ದಾರೆ ವೀಕ್ಷಕರೇ. ಟೀಕ್ ವುಡ್ ಡೋರ್ ಆಗಿರುತ್ತೆ. ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ಕಿಚನ್, ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಒಂದು ಕಿಚನ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿ ಕೂಡ ಪಾಯಿಂಟ್ ಇದೆ. ಮೇಲ್ಗಡೆ ಕೂಡ ಅಷ್ಟೇ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಅಷ್ಟೇ ಎಲ್ಲ ಸ್ಟೋರೇಜ್ ಅನ್ನ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಇಂಚಸ್ ಅನ್ನ ಹಾಕಿದ್ದಾರೆ. ಹ್ಯಾಂಡಲ್ಸ್ ಫಿಟ್ ಆಗ್ಬೇಕು. ಹಾಗೆ ಇಲ್ಲಿ ವಾಶ್ ಬೇಸಿನ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲೂ ಕೂಡ ಒಂದು ವಿಂಡೋ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ಟೀಕ್ ವುಡ್ ವಿಂಡೋ ಆಗಿರುತ್ತೆ. ಹಾಗೆ ಇದು ಈ ಮನೆ ದೇವ್ರ ಮನೆ. ನೋಡಿ ಟೀಕ್ ವುಡ್ ಫ್ರೇಮ್ ಮತ್ತೆ ಗ್ಲಾಸ್ ಡೋರ್ಸ್ ಇದೆ. ಡೀಸೆಂಟ್ ಸ್ಪೇಸ್ ಇರುವಂತ ದೇವ್ರ ಮನೆ. ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವೀಕ್ಷಕರೇ. ನೋಡ್ತಾ ಇರ್ಬೋದು, ಇದು ದೇವ್ರ ಮನೆ. ಹಾಗೆ ಬಂದ್ರೆ ಒಂದು ಕಾಮನ್ ವಾಶ್ರೂಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಇದು ಕೂಡ ಶಟರ್ ಬಂದು ಟೀಕ್ ವುಡ್ ಆಗಿರುತ್ತೆ. ಹಾಗೆ ವಾಟರ್ ಪ್ರೂಫ್ ಡೋರ್ ಇದೆ ವೀಕ್ಷಕರೇ. ನೋಡಿ ಇದು ಕಾಮನ್ ವಾಶ್ರೂಮ್. ಫಿಟ್ಟಿಂಗ್ಸ್ ಎಲ್ಲ ಸದ್ಯದಲ್ಲಿ ಆಗುತ್ತೆ. ಎಲ್ಲ ಕ್ಲಾಡಿಂಗ್ 8 ಫೀಟ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಬಂದ್ರೆ ಇದು ನೋಡ್ಬೋದು, ಇದು ರೂಮ್ ವೀಕ್ಷಕರೇ. ನೋಡಿ ವಿಶಾಲವಾದಂತ ರೂಮು, ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲಿ ಬಂದು ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಇದೆ. ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಟೀಕ್ ವುಡ್ ವಿಂಡೋ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಹಾಗೆ ಬಂದ್ರೆ ನಾವಿವಾಗ ಇದು ಗ್ರೌಂಡ್ ಫ್ಲೋರ್ ಎಲ್ಲ 1 BHK ಇತ್ತು. ಬರೀ ನಾನು ಇವಾಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ನೋಡಿ ಸ್ಪೇಸ್ ನೋಡಿ ಎಷ್ಟು ವಿಶಾಲವಾದಂತ ಸ್ಪೇಸ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ಇದು ಸ್ಟೆಪ್ಸ್ ಏರಿಯಾ, ವಿಶಾಲವಾದಂತ ಸ್ಟೆಪ್ಸ್ ಏರಿಯಾ ಇದೆ. ವಿತ್ ಸೇಫ್ಟಿಗೆ SS ರೈಲಿಂಗ್ಸ್ ಅನ್ನ ಹಾಕಿದ್ದಾರೆ. ಇಲ್ಲಿ ಗ್ರನೈಟ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಫಸ್ಟ್ ಫ್ಲೋರ್. ಇದು ಕೂಡ ರೆಂಟಲ್ ಪರ್ಪಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಗ್ರನೈಟ್ ಅನ್ನ ಹಾಕಿದ್ದಾರೆ. ಹಾಗೆ ಎಂಟ್ರಿ ಆಗ್ತಿದಂಗೆ ಇಲ್ಲಿ ಒಂದು ಗ್ಲಾಸ್ ಡೋರ್ ಅನ್ನ ಕೊಟ್ಟಿದ್ದಾರೆ. ವಿಂಡೋ ನೋಡ್ಬೋದು, ಗ್ಲಾಸ್ ವಿಂಡೋ ಅನ್ನ. ಎಂಟ್ರಿ ಆಗ್ತಿದಂಗೆ ಗ್ಲಾಸ್ ವಿಂಡೋ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ, ಡಿಸೈನ್ ಆಗಿರೋದು. ಹಾಗೆ ಸೇಫ್ಟಿಗೆ ಇಲ್ಲಿ MSL ಡಿಸೈನ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು, ಇದು ಶಟರ್ ಕಮ್ ಡೋರ್ ಎರಡು ಟೀಕ್ ವುಡ್ ಆಗಿರುತ್ತೆ. ಒಂದು ಒಳ್ಳೆ ಕಾರ್ವಿಂಗ್ ಇರುವಂತ ಡೋರ್ ಅನ್ನ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಅದ್ಭುತವಾದಂತ ಟೀಕ್ ವುಡ್ ಡೋರ್ ಅಂತಾನೆ ಹೇಳ್ಬೋದು. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಇದು ಸ್ಪೇಷಿಯಸ್ ಲಿವಿಂಗ್ ಏರಿಯಾ. ಇದು ನೋಡ್ಬೋದು, ಇದು ಬಂದು ಟಿವಿ ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಯೂನಿಟ್ಸ್ ಇದೆ. ಹಾಗೆ ಇಲ್ಲಿ ನೋಡಿ ಫೋರ್ ಡೋರ್ ವಿಂಡೋ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ಟೀಕ್ ವುಡ್ ಆಗಿರುತ್ತೆ. ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಇಲ್ಲಿ ಬಂದ್ರೆ ಈಗ ನಿಮ್ಗೆ ಡೈನಿಂಗ್ ಏರಿಯಾ, ಇದು ಬಂದು ಡೈನಿಂಗ್ ಏರಿಯಾ. ಹಾಗೆ ಇದು ಬಂದು ಪೂಜಾ ರೂಮು. ನೋಡಿ ವಿಶಾಲವಾದಂತಹ ಪೂಜಾ ರೂಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕ. ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ನೋಡಿ ಗ್ಲಾಸ್ ಡೋರ್. ಹಾಗೆ ಫ್ರೇಮ್ ಬಂದು ಟೀಕ್ ವುಡ್ ಫ್ರೇಮ್ ಆಗಿರುತ್ತೆ. ಒಂದು ಒಳ್ಳೆ ಡಿಸೈನ್ ಇರುವಂತ ಫ್ರೇಮ್ ಅನ್ನ ಇವರು ಹಾಕಿದ್ದಾರೆ ವೀಕ್ಷಕರೇ. ಹಾಗೆ ಎಂಟ್ರಿ ಆಗ್ತಿದ್ದಾರೆ. ಇಲ್ಲಿ ಬಂದು ನೋಡಿ ವಿಶಾಲವಾದಂತ ಅಡುಗೆ ಮನೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿದೆ. ಎಲ್ಲ ಒಳ್ಳೆ ವಾಶ್ ಆಗಿರ್ಬೋದು, ಕ್ಲಾಡಿಂಗ್ ಆಗಿರ್ಬೋದು. ಹಾಗೆ ಚಿಮ್ನಿ ಕೂಡ ಸ್ಪೇಸ್ ಅನ್ನ ಮಾಡಿದ್ದಾರೆ. ನೋಡಿ
ಎಲ್ಲ ಕ್ಯಾಬಿನೆಟ್ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅಷ್ಟೇ ಅಕ್ರಾಲಿಕಲ್ ಮಾಡಿದ್ದಾರೆ ವೀಕ್ಷಕರೇ. ನಿಮ್ಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಬರುತ್ತೆ. ಹಾಗೆ ನೋಡಿ ಇಲ್ಲಿ ಟಿಕ್ವುಡ್ ವಿಂಡೋ ಮತ್ತೆ ಫ್ರೇಮ್ ಇದೆ. ಹಾಗೆ ಇಲ್ಲೊಂದು ಡೋರ್ ಅನ್ನ ಕೊಟ್ಟಿದ್ದಾರೆ. ಇದು ಯುಟಿಲಿಟಿ ಸ್ಪೇಸ್, ವಿಶಾಲವಾದಂತಹ ಯುಟಿಲಿಟಿ ಸ್ಪೇಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ವಾಶ್ರೂಮ್. ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಬಾಲ್ಕನಿ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ವಿಂಡೋನ ಟೀಕ್ವುಡ್ ವಿಂಡೋನ ಮಾಡಿದ್ದಾರೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಮಾಡಿದ್ದಾರೆ, ಸ್ಟೋರೇಜ್. ಹಾಗೆ ನೋಡಿ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ವಿಶಾಲವಾದಂತ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ವಾಟರ್ ಪ್ರೂಫ್ ಡೋರ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಾಲ್ಕನಿ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಇದು ಈ ಮನೆಯ ಬಾಲ್ಕನಿ, ಈ ರೂಮ್ ಇಂದ ಡೈರೆಕ್ಟ್ ಬಾಲ್ಕನಿ, ವಿಶಾಲವಾದಂತ ಬಾಲ್ಕನಿ. ಇಲ್ಲಿ ಸೇಫ್ಟಿ ಎಸ್ ರೈಲಿಂಗ್ಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ರೆ ಬನ್ನಿ ಒಂದು ಕಾಮನ್ ವಾಶ್ರೂಮ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಇದೆ, ವಿಶಾಲವಾದಂತ ಕಾಮನ್ ವಾಶ್ರೂಮ್. ಹಾಗೆ ಬಂದ್ರೆ ಎರಡನೇ ರೂಮ್, ಇದಕ್ಕೆ ಕಾಮನ್ ವಾಶ್ರೂಮ್. ಇದು ಚಿಲ್ಡ್ರನ್ಸ್ ರೂಮ್ ಅಂತ ಹೇಳ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ, ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಇದೆ. ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಫ್ಲೋರಿಂಗ್ ಒಂದು ಬಾಡಿ ರೆಂಟಲ್ ಪರ್ಪಸ್ ಏನಿದೆ ಅದಕ್ಕೆ ಗ್ರಾನೈಟ್ ಅನ್ನ ಹಾಕಿದ್ದಾರೆ, ಒಂದೊಳ್ಳೆ ಗ್ರಾನೈಟ್ ಅನ್ನ ಹಾಕಿದ್ದಾರೆ. ಬನ್ನಿ ನಾನು ಇವಾಗ ಮೇಲ್ಗಡೆ ನಿಮ್ಗೆ 4 BHK ಡುಪ್ಲೆಕ್ಸ್ ಹೌಸ್ ಇದೆ, ಅದನ್ನ ತೋರಿಸ್ತೀನಿ. ನಾವಿವಾಗ ವೀಕ್ಷಕರೇ ಇದು ನಾನು ಇವಾಗ ನಿಮ್ಗೆ ಮೇಲ್ಗಡೆ ಇರೋ 4 BHK ಡುಪ್ಲೆಕ್ಸ್ ಹೌಸ್. ಹಾಗೆ ಎಂಟ್ರಿ ಆಗ್ತಿದ್ದೀನಿ. ಇದು ವಾಲ್ ಕ್ಲಾಡಿಂಗ್ ಅನ್ನು ಮಾಡಿದ್ದಾರೆ, ವಿಂಡೋ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೋಡಿ ಒಂದು ಬ್ಯೂಟಿಫುಲ್ ಡೋರ್ ಇದೆ, ಮೇಲ್ಗಡೆ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ MSL ಡಿಸೈನ್ ಮಾಡಿದ್ದಾರೆ ಸೇಫ್ಟಿಗೆ. ಹಾಗೆ ಫ್ರೇಮ್ ಮತ್ತೆ ಏನಿದೆ ಶಟರ್ ಕಮ್ ಡೋರ್ ಎರಡು ಕೂಡ ಟೀಕ್ವುಡ್ ಆಗಿರುತ್ತೆ, ಪ್ರೀಮಿಯಂ ಡೋರ್ ಆಗಿರುತ್ತೆ ಇದೆ ವೀಕ್ಷಕರೇ. ಹಾಗೆ ನೋಡಿ ವಿಶಾಲವಾದಂತ ಲಿವಿಂಗ್ ಸಿಸ್ಟಮ್ ಕ್ಯಾಬಿನೆಟ್. ಇದು ಓನರ್ ಏನ್ ಮಾಡಿರೋದು, ಇದು ಡುಪ್ಲೆಕ್ಸ್ ಬರುತ್ತೆ ನೋಡಿ, ವಿಶಾಲವಾದಂತ ಲಿವಿಂಗ್ ಸ್ಪೇಸ್ ಇದೆ. ಹಾಗೆ ಇಲ್ಲಿ ಬಂದು ನಿಮ್ಗೆ ಫ್ಲೋರಿಂಗ್ ಬಂದು ಮಾರ್ಬಲ್ ಫ್ಲೋರಿಂಗ್ ಬರುತ್ತೆ. ಹಾಗೆ ಫಾಲ್ ಸೀಲಿಂಗ್, ವುಡನ್ ಫಾಲ್ ಸೀಲಿಂಗ್ ಬರುತ್ತೆ ವೀಕ್ಷಕರೇ. ಹಾಗೆ ಇಲ್ಲೊಂದು ಸ್ಟೋರ್ ರೂಮ್ ಕೂಡ ಇದೆ, ನೋಡಿ ನೋಡ್ಬೋದು. ಇಲ್ಲೂ ಒಂದು ಸ್ಟೋರ್ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಗಾಡಿ ಬರುತ್ತೆ, ಎಲ್ಲ ಕಡೆ ವಿಂಡೋ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಅಂತ ಫುಡ್ ಇನ್ನು ಶಟರ್ ಆಗಿರುತ್ತೆ, ವಿತ್ ಕಾರ್ವಿಂಗ್ಸ್ ಅನ್ನ ಮಾಡಿದ್ದಾರೆ, ಕಾರ್ವಿಂಗ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದ್ರೆ ಇದು ನೋಡಿ, ಇದು ಈ ಮನೆಯ ದೇವರ ಮನೆ. ಫಾಲ್ ಸೀಲಿಂಗ್ ಇದೆ, ವಿತ್ ಲೈಟ್ ಕೊಡ್ತಾರೆ. ಹಾಗೆ ನಿಮ್ಗೆ ಮಾರ್ಬಲ್ ಫಿನಿಶಿಂಗ್ ಇದೆ. ಇದು ಬಂದು ನಿಮ್ಗೆ ಕಿಚನ್ ಏರಿಯಾ ನೋಡಿ. ಕಿಚನ್ ಏರಿಯಾ ಎಷ್ಟು ಅದ್ಭುತವಾಗಿದೆ, ಹಾಗೆ ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ನಿಮ್ಗೆ ವಾಶ್ ಬೇಸಿನ್ ಅನ್ನ ಕೊಡ್ತಾರೆ. ಹಾಗೆ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ, ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಇಲ್ಲಿ ಟ್ರಾಕ್ಟರ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ನೋಡ್ಬೋದು ವಿಶಾಲವಾದಂತ ಕಿಚನ್ ಏರಿಯಾ. ಹಾಗೆ ನಿಮ್ಗೆ ಚಿಮ್ನಿಗೆ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ, ಅಕ್ವಾಗಾರ್ಡ್ ಕೂಡ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಬಂದ್ರೆ ಇಲ್ಲಿ ನೋಡಿ, ಇದು ಬಂದು ನಿಮ್ಗೆ ಯುಟಿಲಿಟಿ ಸ್ಪೇಸ್. ಇಷ್ಟು ವಿಶಾಲವಾದಂತ ಯುಟಿಲಿಟಿ ಸ್ಪೇಸ್ ಅನ್ನ ಇವ್ರು ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡ್ಬೋದು. ಲೈಟಿಂಗ್ ಸಿಂಪಲ್ ಆಗಿ ಇಲ್ಲಿ ಬಂದು ಹ್ಯಾಂಡ್ ವಾಶ್ ಬರುತ್ತೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಇದು ಕಾಮನ್ ವಾಶ್ರೂಮ್, ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಇರುವಂತ ಒಂದು ರೂಮ್, ಎಲ್ಲ ಸ್ಲೈಡಿಂಗ್ ಮಾಡಬಹುದಿದೆ. ಪ್ರೀಮಿಯಂ ಎಲ್ಲ ಪ್ರೀಮಿಯಂ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದಾರೆ. ನೋಡಿ ಇದೆ ಒಂದು ಸ್ಟಡಿ ಟೇಬಲ್ ಅನ್ನು ಕೊಟ್ಟಿದ್ದಾರೆ ವಿತ್ ವಿಂಡೋ. ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಎಷ್ಟು ಡೀಸೆಂಟ್ ಆಗಿದೆ ಅಂತ. ಹಾಗೆ ಬಂದ್ರೆ ಬನ್ನಿ ನಾನು ಇವಾಗ ನಿಮ್ಮನ್ನ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಸ್ಟೆಪ್ಸ್ ಏರಿಯಾ ನೋಡ್ಬೋದು, ಎಷ್ಟು ವಿಶಾಲವಾಗಿದೆ ಅಂತ. ಹಾಗೆ ಇಲ್ಲಿ ಕೂಡ ಮಾರ್ಬಲ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಲಿಫ್ಟ್ ಕೂಡ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಇದು ಓನರ್ ಮಾತ್ರ ಲಿಫ್ಟ್ ಇದೆ, ರೆಂಟಲ್ ಪರ್ಪಸ್ ಅವ್ರಿಗಿಲ್ಲ. ಬನ್ನಿ, ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್, ವಿಶಾಲವಾದಂತ ಮಾಸ್ಟರ್ ಬೆಡ್ರೂಮ್ ಏರಿಯಾ ವಿತ್ ಫಿಕ್ಸ್ಡ್ ಕಾಟ್ ಕಿಂಗ್ ಸೈಜ್. ಹಾಗೆ ನೋಡ್ಬೋದು ಎಲ್ಲ ಫಾಲ್ ಸೀಲಿಂಗ್, ಎಲ್ಲ ವುಡನ್ ಫಾಲ್ ಸೀಲಿಂಗ್ ಇದೆ. ಹಾಗೆ ವಾರ್ಡ್ರೋಬ್ ನೋಡಿ,
ಎಷ್ಟು ವಿಶಾಲವಾದಂಥ ವಾರ್ಡ್ರೋಬ್ ಅಂದ್ರೆ ಹಾಗೆ ಎಲ್ಲ ವಾರ್ಡ್ರೋಬ್ ಬಂದು ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಸ್ಟೋರೇಜ್ಗೆ ತುಂಬಾ ಸ್ಪೇಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ವಿತ್ ಟಿವಿ ಕ್ಯಾಬಿನೆಟ್ಸ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಮನೆಯಲ್ಲಿ ವಾಕಿಂಗ್ ಮಾಡಿದ್ದಾರೆ ನೋಡಿ, ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್. ಹಾಗೆ ಒಂದು ವಿಶಾಲವಾದಂತಹ ವಾಶ್ರೂಮ್, ನೀವು ವೆಟೇರಿಯನ್ ಡ್ರೈವರ್ ಎರಡು ಸಪರೇಟ್ ಮಾಡ್ಕೋಬಹುದು. ಹಾಗೆ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ಫುಲ್ಲು ನೋಡಿ, ಸ್ಪೇಷಿಯಸ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಇದು ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಹಾಗೆ ಸೆಕೆಂಡ್ ರೂಮು, ಬನ್ನಿ ನಾನು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಇದು ಬಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಇದು ಕೂಡ ಅಷ್ಟೇ ವಿಶಾಲವಾಗಿದೆ ವಿತ್ ಫಿಕ್ಸ್ಡ್ ಕಾಟ್. ಹಾಗೆ ಎಲ್ಲ ಕಡೆ ಅಷ್ಟೇ ನೋಡಿ, ಇಲ್ಲಿ ಕೂಡ ಸ್ಟಡಿ ಟೇಬಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬುಕ್ ಸ್ಟೋರೇಜ್. ಹಾಗೆ ಇಲ್ಲಿ ಬಂದ್ರೆ ನಿಮಗೆ ಟಿವಿ ಕ್ಯಾಬಿನೆಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ನೋಡಿ ವಿಶಾಲವಾದಂತ ಹಾಗೆ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿದೆ ವಾರ್ಡ್ರೋಬ್. ಹಾಗೆ ಇಲ್ಲಿ ಬಂದ್ರೆ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ವಿಶಾಲವಾದಂತ ಅಟ್ಯಾಚ್ಡ್ ವಾಶ್ರೂಮ್ ನೋಡಿ, ಪ್ರೀಮಿಯಂ ವಾಶ್ರೂಮ್ ಅಂತ ಹೇಳ್ಬೋದು. ಇದು ಈ ಮನೆಯ 3ನೇ ರೂಮು. ಹಾಗೆ ಬನ್ನಿ, ಒಂದು ಕಾಮನ್ ಬಾಲ್ಕನಿಯನ್ನು ಕೊಟ್ಟಿದ್ದಾರೆ. ಆ ರೂಮ್ಗೆ ಬಾಲ್ಕನಿ ಇದೆ, ಮಾಸ್ಟರ್ ಬೆಡ್ರೂಮ್ಗೆ ಇದು ನೋಡಿ ನಿಮಗೆ ಇಲ್ಲಿ ಕಾಮನ್ ವರಾಂಡ, ಇದು ಕಾಮನ್ ಬಾಲ್ಕನಿ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಟಿಕ್ವಲ್ ಡೋರ್ ಕಮ್ ಫ್ರೇಮ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಬಂದ್ರೆ ಬನ್ನಿ, ನಾನು ಇವಾಗ 4th ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ. ಇದು 4 BHK ಆಗಿರುತ್ತೆ. ಎಲ್ಲ ಒಂದು ನಮಗೆ ಮಾರ್ಬಲ್ ಫಿನಿಶಿಂಗ್ ಇದೆ. ಇದು ಬಂದ್ರೆ ಇದು ಬಂದು ನೀವು ಗೆಸ್ಟ್ ರೂಮ್ ಆರ್ ಜಿಮ್ ರೂಮ್ ಆಗ ನೋಡ್ಬೋದು. ಇದು ಕೂಡ ವಿಶಾಲವಾಗಿದೆ ವೀಕ್ಷಕರೇ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ, ವಿಂಡೋ ಅನ್ನ ಕೊಟ್ಟಿದ್ದಾರೆ. ಗಾಡಿ ಬೆಳಕಿಗೆ ಯಾವುದೇ ತರ ಸಮಸ್ಯೆ ಇಲ್ಲ. ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದು ಗೆಸ್ಟ್ ರೂಮ್ ಆದರೂ ಯೂಸ್ ಮಾಡ್ಕೋಬಹುದು, ಆರ್ಎಲ್ಸ್ ನೀವು ಜಿಮ್ ರೂಮ್ ಆಗಿರೋ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಇದು ಈ ಮನೆಯ 4ನೇ ರೂಮು. ಬನ್ನಿ ನಾನು ಹೋಗ್ತೇನೆ. ನೋಡ್ತಾ ಇದ್ರಲ್ಲ, ಇದು ಈ ಮನೆಯ ಟೆರೇಸ್ ಏರಿಯಾ. ಇಲ್ಲಿ ನಿಮಗೆ ಬಟ್ಟೆ ಒಣಕೊಳ್ಳೋದಕ್ಕೆಲ್ಲ ಜಾಗ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದ್ರೆ ಒಂದು ಲಿಫ್ಟ್ ರೂಮ್ ಇದೆ. ಹಾಗೆ ಇಲ್ಲೂ ಕೂಡ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಮೇಲ್ಗಡೆ ಬಂದ್ರೆ ನಿಮ್ಗೆ ನೋಡಿ, ಈ ಮನೆಯ ಮೇಲ್ಭಾಗದಲ್ಲಿ ನಿಮಗೆ 2000 ಲೀಟರ್ ವಾಟರ್ ಟ್ಯಾಂಕ್ ಬರುತ್ತೆ. ಹಾಗೆ ನೀವು ಸೋಲಾರ್ ಕೂಡ ಫಿಕ್ಸ್ ಮಾಡ್ಕೋಬಹುದು ವೀಕ್ಷಕರೇ. ನಿಮ್ಗೆ ಏನಾದ್ರೂ ಈ ಪ್ರಾಪರ್ಟಿ ಇಷ್ಟ ಆದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ, ನಾನು ಖಂಡಿತ ನಿಮ್ಮ ಮನೆಗೆ ಮನೆ ತೋರಿಸ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.